ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನಿನ್ನೆ ಬಂದಿದ್ದರು. ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು. ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ, ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು. ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿ ಡಿಸಿಷನ್ ಮಾಡಬೇಕಾಗುತ್ತೆ, ಕ್ಯಾಬಿನೆಟ್ನಲ್ಲಿ ಇಡ್ತೀನಪ್ಪ ಅಂತ. ಈಗ ಅವ್ರ ಕಿತ್ತಾಕಿದ್ರೆ ಅವ್ರು ಮೊದಲು ಅಧಿಕಾರಕ್ಕೆ ಬರಲ್ಲ, ನಂಬರ್ 1. ನಂಬರ್ 2, ಅದರಿಂದ ಅವರು ಬದಲಾವಣೆ ಮಾಡ್ತೀವಿ ಕಿತ್ತಂಬುದೇ ಭ್ರಮೆ ಅಷ್ಟೇ. ಈಗ ಜನರೆಲ್ಲ ಅಧಿಕಾರ ಕೊಡೋರು ಯಾರು? ನಾನೇ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗುತ್ತಾ? ನಾವು 5 ವರ್ಷ ವಿರೋಧ ಪಕ್ಷದಲ್ಲಿತ್ತು. 5 ವರ್ಷ ಆದಿಗೆ ಬಂದಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದು. 136 ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ. ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದಾರ? ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದಾರ ಅವ್ರಿಗೆ? ನೋಡೋಣ ಮುಂದಿನ ಚುನಾವಣೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲಿ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಿ, ಕಾನೂನು ಪ್ರಕಾರ ಮಾಡಬೇಕು. ಇಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ, ಅವರು ನಾವು ಹೇಳೋದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ, ಪರಿಶೀಲನೆ ಮಾಡ್ತೀವಿ, ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದೆ. ನೋಡೋಣ. ಅವ್ರಿಗೆಲ್ಲ ಕರೆದು ಮಾತಾಡಿದ್ದೀನಿ, ಎಲ್ಲ ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆಲ್ಲ ಸಮಸ್ಯೆಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಹೇಳಿದ್ದೀನಿ. ಅವರು ಅವ್ರ ಮೇಲೆ ಎಲ್ಲರ ಮೇಲೂ ವಿಶ್ವಾಸ ಇದೆ. ನೋಡೋಣ. ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು. ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ, ಹೈಕೋರ್ಟ್ ಮುಂದೆ ಇದೆ. BBMPದು ಸುಪ್ರೀಂ ಕೋರ್ಟ್ ಮುಂದೆ, ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮುಂದೆ. ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ತೀವಿ. ಈಗ there are 2 issues ತಿಳ್ಕೋಬೇಕು. ಒಂದು, ಮೂಡಾದಲ್ಲಿ 2000 ಅಕ್ಟೋಬರ್ ತಿಂಗಳಲ್ಲೇ ಈ 50-50 ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಕೊಟ್ಟಿದ್ದಾರೆ ಕೆಲವು. ಅದರ ಬಗ್ಗೆ ತನಿಖೆ ನಡೀತಾ ಇದೆ.